ನಮ್ಮಮ್ಮನಿಗೆ ಗ್ಲಿಸರಿನ್ ಬೇಡ, ಹಂಗೆ ಕಣ್ಣಲ್ಲಿ ನೀರು ಬರುತ್ತೆ. ನನಗೂ ಅಷ್ಟೇ, ನನ್ ಪಾಸ್ಬುಕ್ ನೋಡಿದ್ರೆ ಕಣ್ಣೀರು ಗ್ಲಿಸರಿನ್ ಅದಾಗದೇ ಬರ್ತಾ ಇರುತ್ತೆ ಕಣ್ಣೀರು. ಹಾಗಾದ್ರೆ ಅಮ್ಮ ನಂಗೆ ಟಿಪ್ಸ್ ಕೊಡ್ಬೇಕು ಹೇಗೆ ಅಂತ ಹೇಳ್ತೀನಿ. ಹೇಗ್ ಪದೇ ಪದೇ ಅಳಕ್ಕಾಗಲ್ಲ. ಒಂದ್ಸಲಿ ಅಳ್ಬೋದು, 2 ಸಲಿ ಅಳ್ಬೋದು, ಬಟ್ ಎಲ್ಲಾ ಆಂಗಲ್ ಅಲ್ಲೂ ಇಟ್ಬಿಟ್ಟು ಅಳ್ಬೇಕು ಅಂದ್ರೆ ಕರೆಕ್ಟ್. ಅವಾಗ ಏನ್ ಮಾಡ್ಬೇಕು, ನೀರ್ ಹಾಕೊಂಡ್ಬಿಡ್ಬೇಕು ಅಷ್ಟೇ. ಗ್ಲಿಸರಿನ್ ಹಾಕೋಬಾರ್ದು. ಆ ಯಾತನೆ ಅನುಭವಿಸೋದಿದೆಯಲ್ಲ, ಗ್ಲಿಸರಿನ್ ಯಾತನೆ ಯಾರಿಗೂ ಬೇಡ ಅದು. ಬಟ್ ನ್ಯಾಚುರಲ್ ಆಗಿ ಅಳೋದು ಬಹಳ ಸುಲಭ. ಅದನ್ನ ನಾನು ನಿಂಗೆ ಹೇಳ್ಕೊಡ್ತೀನಿ. ಮಜಾ ಟಾಕೀಸಿಗೆ ಬಂದ್ಬಿಡು, ಹಾಳೋದನ್ನ ಹೇಳ್ಕೊಡ್ತೀನಿ. ಸುಮ್ಮಮ್ಮ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂಬಿ ಅಣ್ಣ ನಿಮ್ಮ ಹತ್ರ ವೆರೈಟಿ ಆಗಿ ಸಾರಿ ಕೇಳಿದ್ರಂತಲ್ಲ, ಯಾವ ಕಾರಣಕ್ಕೋಸ್ಕರ ಅಂಡ್ ಯಾವ್ಯಾವ ತರ ಕೇಳಿದ್ರು? ನಮ್ಗೆ ಬಹಳ ಈ ಕುತೂಹಲ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ಅಂಬಿ ಅಣ್ಣ ಸಿಕ್ಕಾಗ ನಾನು ಇದನ್ನ ಹೇಳ್ತೀನಿ. ನಂದು ಒಂದ್ ಪ್ರಶ್ನೆ ಇದೆ ಕಣ ಮ್ಯಾಮ್ ಹತ್ರ. ಇವ್ರದ್ದು ಒಂಥರ ಗುಣ, ಅವ್ರದ್ದು ಒಂಥರ ಗುಣ. ಇವ್ರು ಯಾವಾಗ್ಲೂ ಸೈಲೆಂಟ್ ಆಗಿರ್ತಾರೆ, ಒಂಥರ ಸುಮಾ ಅಂದ್ರೆ ಅದೇ ಹೂವಿನ ತರಾನೇ. ಅವರು ಸ್ವಲ್ಪ ಏನು ಅನ್ಸಿದ್ರೆ ಅದಕ್ಕೆ ರೆಬಲ್ ಅಂತಾರ. ಅನ್ಸಿದ್ದು ತಕ್ಷಣ ಆಗ್ಬೇಕು ಅಂತ. ನಿಮ್ಮಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವಾಗ್ಲೂ ಘರ್ಷಣೆ ಆಗಿದ್ಯಾ ಮೇಡಮ್? ಆಡಿದ್ರಮ್ಮ? ಇಲ್ಲ, ಮೋಸ್ಟ್ಲಿ ಅಮ್ಮ ಆಡಿರಲ್ಲ. ಇಲ್ಲ, ನಿಮ್ಮಮ್ಮ ಹೇಳಿದ ಮಾತಿಗೆ ನನ್ಗೆ ಒಂದು ಮೆಮರಿ ಜ್ಞಾಪಕ ಬಂತು. ನನ್ ಮಗ ಚಿಕ್ಕಂದ್ರಲ್ಲಿ ಸ್ಕೂಲ್ಗೆ ಹೋದಾಗ ಎಲ್ರು ಕ್ಯೂರಿಯಾಸಿಟಿಯಿಂದ ಕೇಳೋರಂತೆ, ನಿಮ್ಮಮ್ಮ ಹೇಗೆ, ನಿಮ್ಮಪ್ಪ ಹೇಗೆ, ಹೆಂಗಿರ್ತಾರೆ, ಅವ್ರ ಬಗ್ಗೆ ಏನಾದ್ರು ಹೇಳು ಅಂತ. ಅವನು ತುಂಬಾ ಸಿಂಪಲ್ ಆಗಿ ಹೇಳದ್ನಂತೆ, ನಮ್ಮಮ್ಮ ಯಾವಾಗ್ಲೂ ಸೈಲೆಂಟು, ನಮ್ಮಪ್ಪ ಯಾವಾಗ್ಲೂ ವೈಲೆಂಟ್. ಅಮ್ಮ, ಈ ಸಾರಿ ಹೇಳಿದ್ದೇನೆ ಕೇಳಿಮ್ಮ ಪ್ಲೀಸ್. ಸಾರಿ ಅವ್ರ ಲೈಫಲ್ಲಿ ಐ ಥಿಂಕ್ ಅದೇ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ಹೇಳಿದ್ದು ನನಗೆ, ಬಿಫೋರ್ ಮ್ಯಾರೇಜ್. ನನ್ನ ಬರ್ತ್ಡೇ ಪಾರ್ಟಿಗೆ ಕರೆದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅವರು, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಡೆಲ್ಲಿಲಿ ನಾವು ಶೂಟಿಂಗ್ ಮಾಡ್ತಿದ್ವಿ ಅವಾಗ. ಸೊ ನೆಕ್ಸ್ಟ್ ಡೇ ಬಂದಾಗ ನಾನು ಸ್ವಲ್ಪ ಕೋಪದಲ್ಲಿದ್ದೆ, ಬರ್ತ್ಡೇಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಬಂದು ಒಂದು 3 days ಶೂಟಿಂಗ್ ನಾನು ಮಾತಾಡ್ಸ್ಲಿಲ್ಲ ಅವ್ರನ್ನ ಆ ಕೋಪಕ್ಕೆ. ಸೊ ಅವರು ಹಿ ಟ್ರೈಡ್ ಇನ್ ಅ ವೆರೈಟಿ ಆಫ್ ವೇಸ್ ನನ್ನ ಕೈಲಿ ಮಾತಾಡ್ಸೋಕೆ. ಎಲ್ರಿಗೂ ಹೇಳಿ, ಡೈರೆಕ್ಟರ್ಗೆ ಹೇಳಿ, ಕೋಸ್ಟಾರ್ಸ್ಗೆ ಹೇಳಿ, ಮಾತಾಡೋಕೆ ಹೇಳಮ್ಮ ಅಂತ. ನಾನು ಐ ವಾಸ್ ವೆರಿ ಸ್ಟಬ್ಬನ್, ಮಾತಾಡಿಲ್ಲ. ಸೊ 3ನೇ ದಿನಕ್ಕೆ ಏನೋ ಒಂದು ಗಿಫ್ಟ್ ತಂದು ಕೊಟ್ಟು, ನಾನು ಕಾರಲ್ಲಿದ್ದೆ, ನಾನು ಇನ್ ಬಿಟ್ವೀನ್ ಶಾರ್ಟ್ಸ್ ಅವರು ಹಿಂಗೆ ತಟ್ಟಿ ಸ್ವಲ್ಪ ಗ್ಲಾಸ್ ಇಳಿಸು ಅಂದ್ರು. ಆ ಗ್ಲಾಸ್ ಇಳಿದ ತಕ್ಷಣ ಅದೊಂದು ಪ್ಯಾಕೆಟ್ನ ಹಿಂಗೆ ಎಸೆದ್ರು ಸೀಟ್ಗೆ. ಅದ್ರ ಮೇಲೆ ಒಂದು ನೋಟ್ ಬರ್ದಿತ್ತು. ಅದ್ರಲ್ಲಿ ಅವ್ರಿಗೆ ಬಂದಿರೋ ಭಾಷೆಗಳಲ್ಲೆಲ್ಲ ಸಾರಿ ಬರ್ದಿದ್ರು. ಅದೇ ಮುझे ಮಾಫ್ ಕೀಜಿಯೆ, నన్ను క్షమించండి, ಎನ್ನೇ ಮನ್ನಿಚಿಡುಂಗ, ನನ್ನನ್ನು ಕ್ಷಮಿಸಿ ಅಂತ ಸೈನ್ ಮಾಡಿದ್ರು. ರೆಬೆಲ್ ಇನ್ ಟ್ರಬಲ್ ಅಂತ. ಅದನ್ನ ನೋಡ್ಬಿಟ್ಟು ನನ್ ಕೋಪ ಎಲ್ಲ ಎದುರೋಯ್ತು. ಸೀರಿಯಸ್ಲಿ ಸಚ್ ಅ ಸ್ವೀಟ್ ಥಿಂಗ್ ಅಲ್ಲ ಅಂಬಿ ಅಣ್ಣಂಗೆ. ರೆಬೆಲ್ ಸ್ಟಾರ್ ಅವರ ರೊಮ್ಯಾಂಟಿಕ್ ಮುಖ ಅಲ್ವಾ? ನಾನು ನಾಳೆ ಹೇಳ್ತೀನಿ ರೆಬಲ್ ಇನ್ ಟ್ರಬಲ್ ಅಂತ. ಅವ್ರು ಒಂದು 10 ಸೆಕೆಂಡ್ ಯೋಚನೆ ಮಾಡ್ತಾರೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತಾ ಬರಲಿ ರೆಬಲ್ ಇನ್ ಟ್ರಬಲ್ ನಿಂಗೆ ಹೆಂಗ್ ಗೊತ್ತದೆ ಹೇಳಲ್ಲ. ಓಕೆ, ಈಗ ಅಜಯ್ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್, ಕರೆಕ್ಟಾ? ಪ್ಲೀಸ್ ನಮ್ ರೆಮೋಗ್ ಒಂದ್ 2 ಚೂರು ಹೇಳ್ಕೊಡಪ್ಪ ಪ್ಲೀಸ್. ಬೇಡ ಅಜಯ್, ಅವಳೆ ಬಿಸಾಕ್ಬಿಡ್ತಾಳೆ ನಿನ್ನ. ಬೇಡ ರೆಮೋ ಹೇಳ್ಕೊಳಂತ ಅವಶ್ಯಕತೆನಾ ಇಲ್ಲ. ಇವತ್ತು ಹಬ್ಬ, ನಾನು ವೈಲೆಂಟ್ ಅಲ್ಲ, ಸೈಲೆಂಟ್. ಬೇಡ, ಆಶಿಕನ್ಗೆ ಹೇಳ್ಕೊಡೋಣ. ಚುಟ್ಟು ಕರಾಟೆ ಹೇಳ್ಕೊಡೋಣ ಆಶಿಕಾಗೆ. ಕಮಾನ್ ಬ್ರದರ್, ಕಮಾನ್ ಬೇಬಿ. ಏನ್ ಹೇಳ್ಕೊಡೋಣ? ಸುಜನ್ ಏನು ಹೊಡಿಯೋದಾ? ಅಟ್ಯಾಕ್ ಮಾಡಕ್ ಬಂದಿದ್ದಾನೆ ಇವಾಗ. ಈಗ ಬರ್ತಾ ಇದ್ದಾನೆ. ಫಸ್ಟ್ ರೈಟ್ ನೋಡು, ಸೋಫಾ ಇದೆ, ಟೇಬಲ್ ಇದೆ, ಲೆಫ್ಟ್ ಅಲ್ಲಿ ಸ್ವಲ್ಪ ಆಳ ಇದೆ, ಅಲ್ಲಿ ಹಿಂದೆ ಡೋರ್ ಇದೆ. ಓಡೋಗು. ಸಿಂಪಲ್ ಕರಾಟೆ ಕಲ್ತ್ರ ಇಲ್ರು? ಸಿಂಪಲ್ ಥಿಂಗ್ ಅಲ್ಲ. ಇಷ್ಟೆಲ್ಲ ನೋಡೋ ಅಷ್ಟಲ್ಲಿ ನಾನು ಸುಮ್ನೆ ಹಿಂಗೆ ಹೆಗಲ್ ಮೇಲೆ ಹಾಕೊಂಡು ಕೈ ತಾಕೊಂಡು ಹೋಗ್ಬಿಟ್ಟಿರ್ತೀನಿ. ಈಸಿ ಅಲ್ಲ, ನಾನು ಹೇಳಿ ಸ್ಲೋ ಮೋಷನ್ ಅಲ್ಲಿ. ಇಟ್ ಶುಡ್ ಬಿ ವೆರಿ ಫಾಸ್ಟ್. ಓಕೆ, ಆಕ್ಚುಲಿ ಒಂದ್ 2 ಮೂವ್ ಹೇಳ್ಕೊಡಪ್ಪ, ನಾನು ಕಲ್ತ್ಕೋತೀನಿ. ಏನ್ ಹೇಳ್ಕೊಡೋಣ? ಸುಜನ್ ಇಸ್ ವೆರಿ ಸ್ಟ್ರಾಂಗ್,
ಓಕೆ ಏನ್ ಬೇಕು ಫಾರ್ ಎಕ್ಸಾಂಪಲ್? ಸುಮ್ನೆ ಹಿಂಗ್ ಹಿಡ್ಕೊಂಡಪ್ಪ. ಹಾ ಹೌ ಡು ರಿಲೀಸ್ ದ ಲಾಕ್. ಹಾ ಫಾರ್ ಎಕ್ಸಾಂಪಲ್ ಅಲ್ಲ ಶೋಲ್ಡರ್ ಹಿಡ್ಕೊಂಡ್ರೆ ಮೈ ಹ್ಯಾಂಡ್ಸ್ ಆರ್ ಫ್ರೀ. ಯೂಶಲಿ ಯಾರು ಹಿಡ್ಕೊಳ್ಳಲ್ಲ. ಹೌದಾ? ಅದಕ್ಕೆ ಐದಾರು ಕತ್ತಿನ ಪಟ್ಟಿ ಅಥವಾ ಸಮಥಿಂಗ್ ಲಾಕ್. ಹಾ ಹಿಂಗ್ ಹುಡುಗಿರ್ನ ಯಾರು ಹಿಡ್ಕೋತಾರ ಗುರು? ಅಲ್ಲ ಓಕೆ ದೆನ್ ಆಶಿಕಾ ನಿಲ್ಬೇಕು. ಐ ಥಾಟ್ ನೀವು ನನ್ನ ಅಟ್ಯಾಕ್ ಮಾಡ್ತಾ ಇದೀರಾ ಅಂತ ಇಲ್ಲ ಅನ್ಕೊಂಡೆ. ಆಶಿಕಾಗಿ ಹಿಂಗ್ ಹಿಡ್ಕೊಂಡ್ ಆಶಿಕಾ ನಾನು ಮಾತ್ರ ನಿನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಈಗ ನಾನು ಏನ್ ಮಾಡ್ಬೇಕು? ಮೀ ಟು ಅನ್ಬೇಕು. ನನಗೆ ಇಲ್ಲಿ ಯಾವುದೇ ರೀತಿಯಾದ ಅಟ್ಯಾಕ್ ಕಾಣಿಸ್ತಾ ಯು ನೋ ಹೌ ಟು ಯೂಸ್ ನನ್ ಚಾಕ್? ಚಾಕ್, yeah. ಬರುತ್ತಾ? ಬರುತ್ತೆ. ಕೊಡ್ರಪ್ಪ ತೋಳಿಪ್ಪ. ಸೂಪರ್. ಇದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸುಮ್ಮನೆ ಹಿಂಗೆ ನಿಂತ್ಕೊಂಡಿರೋದು. ಜಿ ಪೇಮೆಂಟ್ ಕೊಡಿ. ಪೇಮೆಂಟ್ ಕೊಡಿ. ಎಲ್ಲಿ ಕೇಳಿ ಪೇಮೆಂಟ್? ನೀರು ಕೊಟ್ರೆ ಇದು ಬಾಳೆಹಣ್ಣು ತರ ತಿಂದ್ಬಿಡ್ತೀಯ ನೀನು. ಹೇಳ್ಬಿಟ್ಟು ಆಫ್ ಮಾಡ್ಬೇಕಲ್ವೇನಾ? ಸಡನ್ ಆಗಿ ಆಫ್ ಮಾಡ್ಬಿಟ್ರೆ ಸ್ಟೆಪ್ಸ್ ಮಿಸ್ ಆಗಲ್ವಾ? ನಮಸ್ಕಾರ. ಹಬ್ಬ ಅನ್ಬಿಟ್ಟು ಇಂದ್ರಜಿತ್ ಅವ್ರ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನಮಸ್ಕಾರ. ಗೋತಿ ಕನ್ನಡಕ ತೆಗಿ. ಸರ್ ಸೀರೆ ಮಾತ್ರ ಅಲ್ಲ, ವಿಗ್ಗು ಕೂಡ ಹಾಕೊಂಡಿದ್ದೀನಿ. ಅಮ್ಮ ನೀವಾ? ಅಯ್ಯೋ ಹಬ್ಬ ಅನ್ಬಿಟ್ಟು ಇಂದ್ರಜಿತ್ ಅವ್ರ ಸೀರೆ ಹಾಕೊಂಡ್ ಬಂದ್ಬಿಟ್ಟು ಅವ್ರೆ ಅನ್ಕೊಂಡೆ. ಸಾರಿ ಮಾ. ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ನಾಗರಿಕರೇ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಶುಭಾಶಯನ ನೀನು ವಾಟ್ಸಪ್ ಅಲ್ಲಿ ಹೇಳಿದ್ರೆ ಸಾಕಾಗಿರೋದು. ಅದಕ್ಕೆ ಅಂತ ಈ ತರ ಗೆಟಪ್ ಹಾಕೊಂಡು ನಾಯಿ ಹತ್ರ ಕಚ್ಚಿಸ್ಕೊಂಡ್ ಬಂದಿದ್ಯಲ್ಲ. ಕೊಬ್ರಾ, ಈ ಬಟ್ಟೆ ನೋಡಿದ್ರೆ ನಾಯಿ ಕಚ್ಚದಂಗ ಐತಾ? ಬಟ್ಟೆ ನೋಡಿದ್ರೆ ನಾಯಿ ಕಚ್ಚಲ್ಲ ಕಣೋ. ನಿನ್ನ ಮುಸುಡಿ ನೋಡಿದ್ರೆ ಮಲ್ಗಿರೋ ನಾಯಿನೂ ಕಚ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಳುತ್ತೆ. ಕೊಬ್ರಾ, ಎಂಥ ಮಾತಾಡ್ತೀಯಪ್ಪ, ಎಂತ ಮಾತಾಡ್ತೀಯ? ಪಿಂಕ್ ಚಿಕ್ಕ ಆರ್ಕೆಸ್ಟ್ರಾದ ಕುರಿ ಅಂದ್ರೆ ಹೊಟ್ಟೆ ಒಳಗಿರೋ ಮಗುನು ಸಹ ಶಿಳ್ಳೆ ಹೊಡೆಯುತ್ತೆ. ಹೌದು, ಕರೆಕ್ಟ್. ಮಗುಗೆ ಮಾತಾಡಕ್ ಬರಲ್ವಲ್ಲ, ಅದಕ್ಕೆ ಶಿಳ್ಳೆ ಹೊಡೆಯುತ್ತೆ. ಮಾತ್ ಬಂದಿದ್ರೆ ಅಮ್ಮ ಅಕ್ಕ ಎಲ್ಲ ಮನೇಲಿ ಚೆನ್ನಾಗಿದಾರ ಅಂತ ಕೇಳ್ತಾ ಇತ್ತು. ಕಲಾವಿದರಿಗೆ ಅವಮಾನ ಸನ್ಮಾನ ಎಲ್ಲ ಕಾಮನ್. ಹೌದು, ಅದಕ್ಕೋಸ್ಕರ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ದೊಡ್ಡ ಮನ್ಸು ಮಾಡ್ದೆ. ವೆರಿ ಗುಡ್. ಮೇಡಮ್, ನಮ್ಮ ಡಿಂಕ ಚಿಕ್ಕ ಆರ್ಕೆಸ್ಟ್ರಾನ ಹೋದ್ವಾರ ಮಂಡ್ಯದಲ್ಲಿ ಮಾಡಿದ್ದೆ. ನಾನು ಆಡಿದ ಸಾಂಗ್ಗೆ ಜನ ಹುಚ್ಚೆತ್ತು. ಸ್ಟೇಜ್ಗೆ ಸೈಜ್ಗಳು ಹಾಕ್ಬಿಟ್ರ? ಸೈಜ್ ಕಲ್ ಹಾಕ್ಬಿಟ್ರ. ನಾನು ಜಲ್ಲಿ ಹೊಡ್ಸಾಕ್ ಬಿಟ್ಟಿದ್ದೀನಿ. ಒಳ್ಳೇದಾಯ್ತಲ್ಲ. ನೋಡಪ್ಪ ಕೊಬ್ರ, ಗಣಪತಿ ಹಬ್ಬ, ಎಳ್ಳು ಬೆಲ್ಲ ತಿಂದು ಒಂದ್ ಒಳ್ಳೆ ಮಾತಾಡು. ಕೋತಿ, ಎಳ್ಳು ಬೆಲ್ಲ ತಿನ್ನೋ ಸಂಕ್ರಾಂತಿಗೆ ಕಣ ಅಪ್ಪ. ಸಂಕ್ರಾಂತಿಲೂ ನನ್ ಮಕ್ಕ ಉಗ್ದಿದ್ದಲ್ಲಪ್ಪ. ಅದಕ್ಕೆ ಗಣಪತಿ ಹಬ್ಬದಲ್ಲಿ ಆದ್ರೂ ಒಳ್ಳೆ ಮಾತಾಡ್ತೀಯನೋ ಅಂತ ಹೇಳಿದೆ. ಹೋಲಿ ಬಿಡ. ಈಗ ಈ ಗೆಟಪ್ ಹಾಕೊಂಡು ಇಲ್ಲಿಗೆ ತಾವು ಬಂದಿರುವಂತ ಉದ್ದೇಶವನ್ನ ತಿಳಿಸಿ. ಗಣೇಶ ಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರ್ಕೊಂಡು ಪಕ್ಕದ ಗ್ರೌಂಡ್ ಅಲ್ಲಿ ಗಣಪತಿ ಕೂರ್ಸಿದೀವಿ. ಪಕ್ಕದ ಗ್ರೌಂಡ್ ಎಲ್ಲಿ? ಇಲ್ಲೇಪ್ಪ. ಆ ಬಾಗ್ಲಲ್ಲಿ ಬಗ್ ನೋಡಿದ್ರೆ ಸಾಕು ಕಾಣುತ್ತೆ. ಹೋಗ್ಯಾ ಬಿಟ್ಟಣ ಸುಮ್ನೆ ಹೇಳ್ತಾರೆ.
ಅಲ್ಲಿ ಬರೀ ಗಣೇಶನ್ ಕೂರ್ಸಿದ್ರಲ್ಲ ಪೆಂಡಾಲ್ ಹಾಕಿಲ್ವಲ್ಲ ಬಂದಿದ್ ಕಾಸಲ್ಲಿ ಗಣೇಶನ್ ತಗೊಂಡ್ರೆ ಪೆಂಡಾಲ್ ಕಾಸಾಯ್ತಿರ್ಲಿಲ್ಲ, ಪೆಂಡಾಲ್ ತಗೊಂಡ್ರೆ ಗಣೇಶನ್ ತರ ಕಾಸಾಯ್ತಿರ್ಲಿಲ್ಲ. ಅದಕ್ಕೆ ಈಗ ಪೂಜೆಲಿ ಸಿಗುವಂತ ಮಂಗಳಾರತಿ ದುಡ್ಡಲ್ಲಿ ಪೆಂಡಾಲ್ ತರ್ತೀವಮ್ಮ. ಏನಾದ್ರೂ ಮಾಡ್ಕೊಂಡೋಗು, ಆದ್ರೆ ಪೂಜೆನಲ್ಲಿ ಲೋಪ ಇಲ್ದಿರಂಗೆ ಕರೆಕ್ಟ್ ಆಗಿ ಪೂಜೆ ಮಾಡಿ ಅಷ್ಟೇ. ಇಲ್ಲಾಂದ್ರೆ ಗಣೇಶ ಕಣ್ಕಿ ತಗೊಂಡ್ಬಿಡ್ತಾನೆ. ಪೂಜೆ ಕರೆಕ್ಟ್ ಆಗಿ ಮಾಡ್ಬೇಕು. ಆಯ್ತಪ್ಪ, ನಾವ್ ಅವೆಲ್ಲ ಕರೆಕ್ಟ್ ಆಗಿ ಮಾಡ್ತೀನಿ, ನೀನೇನ್ ಹೇಳಕ್ ಬೇಕಾಗಿಲ್ಲ. ಈಗ ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿ ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ಮಾಡೋಣ ಅಂತ ಬಂದಿದ್ವಿ. ಮಹಾಜನಗಳೇ, ಒಂದ್ ಕೆಲ್ಸ ಮಾಡು, ಒಳಗಡೆ ಹೋಗಿ ಅದೇನ್ ಸಿಕ್ಕಾಕೊಂಡಿದೆ ತಕ್ಕೊಂಬ. ಇಷ್ಟ್ ಜನ ಕೂತವ್ರೆ ಅಂತ ಅಲ್ಲೊಷ್ಟದಿಂದ ತೆಗಿಯಕ್ ಟ್ರೈ ಮಾಡ್ತಿದ್ದೆ, ಆಯ್ತಾ ಇಲ್ಲ ಹೋಗಿ. ಎಲ್ಲಿತ್ತಿ ಡೈಲಾಗ್? ಹಿಂದೆ ಪೇಜ್ ನೋಡಿದ್ಯಾ ನೀನು? ಹಿಂದ್ಗಡೆ ಪೇಜು? ಹಿಂದೆ ಪೇಜ್ ನೋಡ್ಲಿಲ್ಲ, ಅದನ್ನ ನೋಡೋದನ್ ಕಲಿ. ಮಹಾಜನಗಳೇ, ನಾನು ನಿಮ್ಮ ಹತ್ರ ಚಂದ ವಸೂಲಿ ಮಾಡ್ಬೇಕಾದ್ರೆ ಮಾಡಿರೋ ಪ್ರಾಮಿಸ್ ಪ್ರಕಾರ ಆರ್ಕೆಸ್ಟ್ರಾಗೆ ದೊಡ್ಡ ದೊಡ್ಡ ಹೀರೋಯಿನ್ಗಳು ಡೈರೆಕ್ಟರ್ ಕರೆಸ್ತೀನಿ ಅಂತ ಹೇಳಿದೆ. ಅದೇ ಪ್ರಕಾರ ಕರೆಸಿದೀನಿ. ಅಜಯ್ ರಾವ್ ಅವ್ರು ಬಂದಿದ್ದಾರೆ, ಸುಮಲತಾ ಮೇಡಮ್ ಅವ್ರು ಬಂದಿದ್ದಾರೆ, ಆಶಿಕ್ ಅವರಿದ್ದಾರೆ, ಜೊತೆಗೆ ಶಶಾಂಕ್ ರಾಜ್ ಅವರು ಇದ್ದಾರೆ. ಅಷ್ಟೇ ಯಾಕೆ, ಗಿರ್ಜಮ್ಮ ಕೂಡ ಬಂದಿದ್ದಾರೆ. ಇವ್ರಿಗೆಲ್ಲ ಅವ್ರು ಕೇಳಿದಷ್ಟು ಪೇಮೆಂಟ್ ಕೊಟ್ಟು ಕರ್ಸಿದೀನಿ. ಇದೇ ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾದ ಸ್ಪೆಷಾಲಿಟಿ. ಕೇಳಿದಷ್ಟು ಪೇಮೆಂಟ್ ನೀನ್ ಕೊಟ್ಟಿದ್ದೀನಾ? ಸರ್ ಎಷ್ಟು ಇಸ್ಕೊಂಡ್ರಿ? ಅದೆಲ್ಲ ಕೇಳ್ತಾರನಪ್ಪ, ಏನೋ ನಾವು ಫೋನ್ ಅಲ್ಲಿ ಮಾತಾಡ್ಕೊಂಡಿರ್ತೀವಿ. ಈಗ ನೀನ್ ಕೇಳಿದ್ರು ಅವರು ಇಸ್ಕೊಂಡಿಲ್ಲ ಅಂತ ಹೇಳೋದು. ಬೇಕಾದ್ರೆ ಕೇಳಿ ನೋಡಪ್ಪ, ಕೇಳ್ ನೋಡು. ನಮ್ಮ ಮಗನೇ, ನೀನ್ ಯೋಗ್ಯತೆ ಏನೋ ನನಗೆ ಗೊತ್ತಿಲ್ಲನ. ಇವ್ನ ಯೋಗ್ಯತೆ ಹಾಲ್ ಕರೆದ್ರೇನೆ ಬರಲ್ಲ, ಇನ್ ದೊಡ್ಡ ದೊಡ್ಡ ಸ್ಟಾರ್ಗಳು ಇವ್ನ್ ಕರೆದ್ರು ಅಂತ ಬಂದ್ಬಿಟ್ರ. ಬಂದವ್ರು ತಾನೆ, ಸುಮ್ಮನ್ ಕೆದಕೊಂಡ್ ಕೂತ್ಕೊಬೇಡ. ಎಲ್ಲ ಬಂದಿರೋರ್ನೆಲ್ಲ ಕಣ್ಣು ಮುಂದೆ ಅವರಲ್ಲ. ಹೌದಾ? ನೀನ್ ಆರಾಮ ಕೂಲ್ ಆಗಿರಮ್ಮ. ಆಯ್ತಮ್ಮ. ಯಾಕೆ ಹಬ್ಬ ಅಂತ ಗಾಬರಿ ಮಾಡ್ಕೋತಿದ್ಯಾ? ನೀನ್ ಬಂದಿರೋದು ಗಾಬರಿ ಆಯ್ತಾರ. ಸಂಗೀತ ರಸಿಕರೇ, ಕಲಾ ಪ್ರಿಯರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾದ ವತಿಯಿಂದ ರಸಸಂಜೆ ಕಾರ್ಯಕ್ರಮ. ಅಬ್ಬಾ, ಏನು ಸಿಕ್ಕಾಕೊಂಡಿಲ್ಲ ಬಿಡಪ್ಪ. ಸ್ಟೈಲ್ ಅಮ್ಮ ಅದು ಆರ್ಕೆಸ್ಟ್ರಾದು. ಹಿಂಗೆ ಸ್ಟೈಲ್ಸ್ ಬುಕ್ ಇನ್ 30 days ಅಂತ ಓದಿಲ್ವಾ? ಸ್ಟೈಲ್ ಬುಕ್ಸ್